ಬಾ ಯಾವಾಗಿಂದ ಬಂದು ಮೊಳಕಲ್ತ ನೀರು ಬಂದು ಬೇಡ ಮುಂದೆ ಬರಬೇಡ ನೀರು ಭಾಳವ ಮುಂದೆ ಬರಬೇಡ ನಾ ಬರಕ್ಕಿನಿ ಅಂದ್ಲು ಬಾ ಅಂದ ಟೊಂಕಿ ಬಂದು ನೀರು ಬರಬೇಡ ಮುಂದೆ ನೀರು ಭಾಳವ 2 ನದಿ ಕೂಡವಿಲ್ಲಿ ನಿನಗೆ ಕೂಡಿಲ್ಲ ನನಗೆ ಕೂಡ್ಯಾವ ಗಂಡಗ ಏನ್ರಿ ನಿನಗೆ ನಿನಗೆ ಕೂಡಿಲ್ಲ ನನಗೆ ಒಬ್ಬಕ್ಕಿಗೆ ಕೂಡಿರ್ತಾವೆ 2 ನದಿ ಬೇಡ ಮುಂದೆ ಬರಬೇಡ ತಗೊಂಡು ಎಟ್ಟು ಹೇಳ್ದ ಕೇಳಿಲ್ಲ ನಾ ಬರಕ್ಕಿನಿ ಅಂದ್ಲು ಬಾ ಅಂದ ಕುತ್ತಿಗೆ ಬಂದು ಇನ್ನು ಮುಂದೆ ಬರಬೇಡ ಈಗ ನೀರು ಭಾಳವ ಕುತ್ತಿಗೆ ಬಂದವ ನೀರು ಬರಬೇಡ ನಿನಗೆ ಕುತ್ತಿಗೆ ಬಂದ್ರೆ ನಡೀತದೆ ನನಗೆ ಬಂದ್ರೆ ನಡೆಯಲ್ಲನು ಬರಕ್ಕಿನಿ ಅಂದ್ ಬಾ ಹೇಳ್ತೀನಿದು ಇನ್ನೊಂದು ವಚನ ಹೇಳ್ತಾರೆ ಗಂಡ ಶಿವದೇವರ ಭಕ್ತ ಹೆಂಡತಿ ಮಾರಮ್ಮ ಸಣೆಯ ಭಕ್ತಿ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೆ ಮಾಂಸ ನೋಡ್ರಿ ಬಸವಣ್ಣವ್ರು ಏನಂತಾರೆ ಗಂಡ ಶಿವದೇವರ ಭಕ್ತ ಗಂಡ ಪ್ರತಿನಿತ್ಯ ಕುಣದ ಇಲ್ಲಿ ರೆಬ್ಬೆಮ್ಮ ತಾಯಿಗೆ ಚನ್ನಬಸವಣ್ಣವ್ರಿಗೆ ಅಂತ ಬಂದು ನಮಸ್ಕಾರ ಮಾಡಿ ಇಲ್ಲಿ ತೀರ್ಥ ತೊಗೊಂಡು ಏನ್ರಿ ಕುಡಿದು ಗಂಡ ತೀರ್ಥ ಪ್ರಸಾದ ತೊಗೊಂಡು ಹೋಗಿದ್ರ ಹೆಂಡತಿ ಮನೆಯಾಗ ಕೂತ್ಕೊಂಡು ಸೆರೆ ಮಾಂಸ ತಿತ್ತಿದ್ಲಂದ್ರ ಚೆಂದ ಕಾಣ್ತದ್ರಿ ಗಂಡ ಈ ರೆಬ್ಬೆಮ್ಮ ತಾಯಿಗೆ ಬಂದ ಈಕೆ ಮಾರಮ್ಮ ಸಣಿಯ ಭಕ್ತಿಗೆ ಅಂದ ಬಾದ್ಲತ್ತಂದ್ರ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೆ ಮಾಂಸ ಅಂದ್ರ ಗಂಡ ಪ್ರತಿನಿತ್ಯನು ಕೂಡ ಇಲ್ಲಿ ರೆಬ್ಬೆಮ್ಮ ತಾಯಿಗೆ ಬಂದು ಚನ್ನಬಸವಣ್ಣವರಿಗೆ ಬಂದು ಏನ್ರಿ ಊರಾಗಂದು ಶರಣ ಬಸಪ್ಪನ ಗುಡಿ ಅದ ಮಹಾದೇವನ ಗುಡಿ ಯಾವ್ಯಾವ ಗುಡಿ ಅದಾವಲ್ಲ ಅಲ್ಲಿ ಹೋಗಿ ಅಂದ ನಮಸ್ಕಾರ ಮಾಡಿ ಏನು ಪಾದೋದಕ ಪ್ರಸಾದ ತೊಗೊಂಡಂದ ಅವ ಬರ್ತಿದ್ದ ಈಕೆ ಹೆಂಡತಿ ಆ ದೇವರ ಈ ದೇವರ ತಗೊಂಡು ತಿರುಗಾಡಿ ಮನ್ಯಾಗ ಕುತ್ಕೊಂಡು ಸೆರೆ ಕುಡಿತಿದ್ಲು ಮಾಂಸ ತಿತ್ತಿದ್ಲು ತಿಳ್ಕೊಂಡಂದ್ರ ಇದಕ್ಕೆ ಸಂಸಾರ ಅಂತಾರೇನ್ರಿ ಸಂಸಾರ ಅನ್ನಂಗೆ ಎತ್ತ ಎರಿಗಳಿತ್ತು ಕ್ವಾಣ ಕೆರಿಗಳಿತ್ತು ಅಂತಾರಿಲ್ಲ ಅವ ಹೇಳ್ಬೇಕು ಹೋಗು ರೆಬ್ಬೆಮ್ಮ ತಾಯಿ ಗುಡಿಯಾಗಿಂದ ಪ್ರವಚನ ಹಚ್ಚಾರ ಗಡಿಗುಡುಗನ ಸ್ವಾಮಿಗಳು ಪ್ರವಚನ ಬಂದಾರ ಹೋಗಿ ಚಂದಾಗಿ 4 ಮಾತು ಕೇಳು ಅದು ಗಂಡ ಅನ್ನ ನಾ ಯಾಕೆ ಹೋಲಿ ನಾ ಇಲ್ಲೇ ಕುಂಬಿ ಮ್ಯಾಗ ಕುಂದಿರ್ತೀನಿ ಅಂತ ರೀ ಅಲ್ಲ ಪುರಾಣ ಕೇಳಕ್ಕೆ ಹೋಗಿ ಚಂದಾಗಿ ರೆಬ್ಬೆಮ್ಮ ತಾಯಿ ಗುಡಿ ಕಟ್ಟ್ಯಾರ ಎಷ್ಟು ಸುಂದರ ಕಟ್ಟ್ಯಾರ ಏನ್ರಿ ಕಳಸಾರೋಣ ಅದ ಬೆಳ್ಳಿ ಮೂರ್ತಿ ಮಾಡಿಸ್ಯಾರ ಅಷ್ಟು ವೈಭವದ ಕಾರ್ಯಕ್ರಮ ಮಾಡೋದದ ಇಲ್ಲಿ ಮನ್ಯಾಗ ಕೂತ್ಯಂದ ಏನು ಮಾಡ್ತಿದಿ ಪುರಾಣ ಕೇಳಕ್ಕೆ ಅದು ಹೋಗತ್ತೆ ಕೊಂಡಂದ್ರ ನಾ ಯಾಕೆ ಹೋಲಿ ನಾ ಇಲ್ಲೇ ಕುಂದಿರ್ತೀನಿ ಕುಂಬಿ ಮೇಲೆ ಹತ್ತದ ಮತ್ತು ಅವ ಗಂಡು ಹೇಳ್ಬೇಕು ರೆಬ್ಬೆಮ್ಮ ತಾಯಿ ಗುಡಿಯಾಗಿಂದ ಪುರಾಣ ಹಚ್ಚಾರ ನೀವು ಒಂದೇ ಹಾದಿಗೆ ಇದೆ ಅನ್ಬೇಕು ನೀವು ಒಂದೇ ಹಾದಿ ಅಂದ್ರೆ ನೋಡಿ ಅನ್ಬೇಕು ಆಕೆ 5ಕ್ಕೆ ಬಂದು ಇಲ್ಲಿ ಕಟ್ಟಿ ಕೂತು ನಿದ್ದೆ ಮಾಡ್ಲಕತ್ರಿ ಏನು ಮಾಡ್ಬೇಕು ನಾಯಕ್ಕೆ ಹೋಗ್ಬಾರ್ದು ನಾ ಹೋಗಕ್ಕಿನ ತಗೊಂಡು 5ಕ್ಕೆ ಬಂದು ಕಟ್ಟಿ ಟೇಕಕ್ಕೆ ಕೊಟ್ಟು ನಿದ್ದೆ ಹೊಡ್ಲಕತ್ತ ಏನು ಮಾಡೋಕ್ಕಾಗಂಗಿಲ್ಲ ಅವ್ಕೆ ಸಂಸಾರ ತಗೊಂಡು ಅನ್ನಂಗಿಲ್ಲ ಅಂತಾರೇನ್ರಿ ಅದಕ್ಕೆ ಸಂಸಾರ ತಗೊಂಡು ಅನ್ನಂಗಿಲ್ಲ ಅದಕ್ಕಾಗಿನಿಂದ ಯಾರು ದಾಶಿಮಾರಿ ಏನಂತಾರೆ ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುರುಷವಂಗೆ ಅದೇ ಭಕ್ತಿನೇ ಅದೇ ಪ್ರೀತಿಯಿಂದ ಇರ್ತಕ್ಕಂಥ ಜೀವನನೇ ಭಗವಂತನಿಗಿಂತ ಪ್ರಿಯ ಆಗ್ತದೆ ಹೊರತಾಗಿ ನಾವೇನು ದಿನನಿತ್ಯ ಕೂಡ ಕಚ್ಚಾಡ್ತೀವಲ್ಲ ಒಂದೊಂದು ಮನೆತನದಾಗ ಭಯಂಕರ ಕಿರಿಕಿರಿ ಇರ್ತದೆ ರೀ ನೋಡ್ಬೇಕು ನೀವು ಗಂಡ ರೊಟ್ಟಿ ಮಾಡೋದು ನಾಯಕ ರೊಟ್ಟಿ ಮಾಡಿ ನಾ ಗಿಟ್ಟಿನೇ ಮಾಡಕ್ಕೆ ಗಂಡ ಪಲ್ಯ ಮಾಡತ್ತದ ನಾಯಕ ಪಲ್ಯ ಮಾಡಿ ನಾ ಪಿಲ್ಯನೇ ಮಾಡಕ್ಕೆ ಮತ್ತು ಇವು ಕುತ್ಕೊಂಡು ಏನು ಮಾಡ್ಬೇಕು ರೀ ಒಬ್ಬನಿಗೆ ಸಾಕಾಗಿತ್ತ ಸಾಕಾಗಿ ನಾ ಕೂಡಲು ಸಂಗಮ ಕೊಂಟಿನಿ ಬರಬೇಡ ಅನ್ನತ್ತ ಅಂದ್ರೆ ಬರಬೇಡ ಅಂದರೆ ಬರ್ತಾಳಂದು ಗೊತ್ತಿರ್ತವನಿ ಈಗ ನಾ ಕೂಡಲು ಸಂಗಮ ಕೊಂಟಿನಿ ಬರಬೇಡ ಅನ್ನತ್ತ ನಾ ಯಾಕೆ ಬರಬಾರ್ದು ನಾನು ಬರೋಕ್ಕಿನಿ ಅಂದು ಬಾ ಅಂದ ತಾನು ಒಂದು ಸೀರೆಗೆ ಪಾರಿ ಇಟ್ಕೊಂಡು ಹೋದ ಕೂಡ ಅಲ್ಲಿ 2 ನದಿ ಕೂಡ್ಯಾವ ನೋಡ್ರಲ್ಲಿ ಇವ ಏನು ಮಾಡೋದು ಬಟ್ಟೆ ಗಿಟ್ಟೆ ಕಳೆದ ಅಗದಿ ನದಿಯಾಗಿ ಈಸಾಡ್ಲಕ್ಕತ್ತ ಇವನು ನೋಡಿ ಈಕಿನೂ ಹೊಂಟ್ಲು ಬ್ಯಾಡ ಬರಬೇಡ ನೀ ಅಲ್ಲೇ ಮ್ಯಾಲೆ ನೀರು ತಂದು ಕೊಡ್ತೀನಿ ನೀ ಬರಬೇಡ ನೀರು ಭಾಳವ ಅಂದ ನಿನಗಿಲ್ಲ ನನಗೇ ಇರ್ತಾವ ನೀರು ಭಾಳ ನಾ ಬರಕ್ಕಿನಿ ಅಂದು ಬಾ ನೀನು ತಂದಿದ್ದೆ ಅದಕ್ಕೆ ತಂದೆ ಮತ್ತೆ ಏನು ಮಾಡ್ಬೇಕ್ರಿ ಬಾ ಯಾವಾಗಿಂದ ಬಂದು ಮೊಳಕಲ್ತ ನೀರು ಬಂದು ಬೇಡ ಮುಂದೆ ಬರಬೇಡ ನೀರು ಭಾಳವ ಮುಂದೆ ಬರಬೇಡ ನಾ ಬರಕ್ಕಿನಿ ಅಂದ್ಲು ಬಾ ಅಂದ ಟೊಂಕಿ ಬಂದು ನೀರು ಬರಬೇಡ ಮುಂದೆ ನೀರು ಭಾಳವ 2 ನದಿ ಕೂಡವಿಲ್ಲಿ ನಿನಗೆ ಕೂಡಿಲ್ಲ ನನಗೆ ಕೂಡ್ಯಾವ ಗಂಡಗ ಏನ್ರಿ ನಿನಗೆ ಕೂಡಿಲ್ಲ ನನಗೆ ಒಬ್ಬಕ್ಕಿಗೆ ಕೂಡಿರ್ತಾವೆ 2 ನದಿ ಬೇಡ ಮುಂದೆ ಬರಬೇಡ ತಗೊಂಡು ಎಟ್ಟು ಹೇಳ್ದ ಕೇಳಿಲ್ಲ ನಾ ಬರಕ್ಕಿನಿ ಅಂದು ಬಾ ಅಂದ ಕುತ್ತಿಗೆ ಬಂದು ಇನ್ನು ಮುಂದೆ ಬರಬೇಡ ಈಗ ನೀರು ಭಾಳವ ಕುತ್ತಿಗೆ ಬಂದವ ನೀರು ಬರಬೇಡ ನಿನಗೆ ಕುತ್ತಿಗೆ ಬಂದ್ರೆ ನಡೀತದೆ ನನಗೆ ಬಂದ್ರೆ ನಡೆಯಲ್ಲನು ಬರಕ್ಕಿನಿ ಅಂದು ಬಾ ಹೇಳ್ತೀನಿದು ಕಾಲು ಹಾರದ್ವಾಯ್ತು ಕಾಲು ಹಾರಿ ಒಳಗ ಹಿಂಗೆ ಮುಣಗದು ತೆಲದು ರೀ ಅವ ಅಂದ ರೀ ಇಲ್ಲ ರಾ ಇಲ್ಲ ಹೋಯ್ ಬಾ ಎಲ್ಲಿ ರೀ ಸಾಕಾದ ಬಳಿಕ ಏನು ಮಾಡ್ತಾವ ಹೌದಲ್ರಿ ಅಲ್ಲೇ ಮುಣಗ್ ಬರಬೇಡ ಅಂತ ಹೇಳ ಮೊದಲೇ
ಈಗ ಮುಣುಕೋತಂದ್ರೆ ರೀ ಅನ್ಲು ರೀ ಇಲ್ಲ ಏನಿಲ್ಲ ನೀವು ತಂದಿದ್ದೆ ಅದಕ್ಕೆ ತಂದು ಹೋಗಿ ಬಾಮ. ಹಾಂ, ಪರಿಸ್ಥಿತಿ ಹಿಂಗಾಕ್ಕವ, ಹೌದಲ್ರಿ? ಇದಕ್ಕಲ್ಲ ಎಲ್ಲಿ ಅನಂತರಾಯ ಮತ್ತು ಸಿರಸಮ್ಮರು ಹೆಂಗದರ ತಗೊಂಡೆ ಕೇಳಿದ್ರ, ನಾ ಇಷ್ಟೊತ್ತನ ಜೇಡರ ದಾಶಿಮಾರಿನ ಬಗ್ಗೆ ಹೇಳಿದೆ ಏನ್ರಿ. ಇವರೆಲ್ಲ ಯಾವ ರೀತಿಯಾಗಂದ್ರೆ ಶರಣ ತತ್ವದ ಜೀವನಗಳನ್ನು ಕಳೆದಾರೋ ಆ ರೀತಿಯಾಗಂದ್ರೆ ಜೀವನ ಅಂತಕ್ಕಂಥದ್ದನ್ನು ಯಾರು ಕಳಿತಿದ್ರು ಅಂತಕೊಂಡು ಕೇಳಿದ್ರೆ, ಇಲ್ಲೇ ನಮ್ಮ ಉಮರಾಣಿ ಒಳಗ ಯಾವ ಅನಂತರಾಯ ಮತ್ತು ಸಿರಸಮ್ಮರು ಒಳ್ಳೆ ನೀತಿತನದಿಂದ ಜೀವನ ಅಂತಕ್ಕಂಥ ಕಳಿಲಿಕ್ಕತ್ಯ. ಜೇಡರ ದಾಶಿಮಾರಿ ಜೀವನ ಕಳೆದಂಗೆ ಕಳಿಲಿಕ್ಕತ್ತಾರೆ. ಬಸವಣ್ಣ ನೀಲಾಂಬೆ ಜೀವನ ಕಳೆದಂಗೆ ಕಳಿಲಿಕ್ಕತ್ತಾರೆ. ನಿತ್ಯನ ಕೂಡ ನಾ ಮನಿತನದೊಳಗಿಂದ ದಾನ ಧರ್ಮ ಪರೋಪಕಾರ ಏನ್ರಿ ಹುಟ್ಟಿರ್ತಕ್ಕಂಥದ್ದು ಪಂಚಾಡ್ರ ಮನಿತನದೊಳಗಾದನು ಯಾವ ಬಸವಣ್ಣನ ತತ್ವಗಳನ್ನು ತಿಳ್ಕೊಂಡಿರ್ತಕ್ಕಂಥ ಬಸವಣ್ಣನ ಅನುಭವ ಮಂಟಪದ ವಚನ ಸಾಹಿತ್ಯಗಳನ್ನು ತಿಳ್ಕೊಂಡಿರ್ತಕ್ಕಂಥ ಅನಂತರಾಯ ಮತ್ತು ಸಿರಸಮ್ಮರು ಅವರೆಲ್ಲ ಏನು ಮಾಡಕತ್ತಾರ ತಗೊಂಡು ಕೇಳಿದ್ರೆ, ಅಲ್ಲಿ ಕಲ್ಯಾಣದ ಒಳಗೆ ಶರಣರು ಯಾವ ರೀತಿಯಾಗಿ ಜೀವನ ಕಳೀತಾರೋ ಆ ರೀತಿಯಾಗಿಂದ ತಮ್ಮ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ಯ. ಮನಿತನಕ್ಕಿಂದ ಯಾರೇ ಬರಲಿ, ಕುರುಡರು ಬರಲಿ, ಕುಂಟರು ಬರಲಿ, ಅನಾಥರು ಬರಲಿ, ದೀನ ದಲಿತ ಯಾರು ಬಂದರೂ ಕೂಡ ನಿತ್ಯನೂ ಕೂಡ ಆ ಮನಿತನದೊಳಗಿಂದ ದಾಸೋಗ ನೀಡಬಹುದು. ಮಾಡ್ತಕ್ಕಂಥ ಕಾಯಕ ಏನು? ಅನಂತರಾಯ ಕಟಗಿ ಕೆಲಸ ಮಾಡ್ತಾನೆ. ಊರೊಳಗಿಂದ ರೈತಾಪಿ ಜನರಿಂದ ಏನ್ರಿ ಗಳೆ ನೇಗಲ ಇಂಥ ಎತ್ತಿನ ಗಾಡಿ ಇಂಥವೇನು ಇರ್ತಾವಲ್ಲ ಇಂಥ ಸಾಮಾನುಗಳನ್ನು ಮಾಡವ. ಆ ಮಾರಿರ್ತಕ್ಕಂಥ ದುಡ್ಡಿನೊಳಗ ನಿತ್ಯನೂ ಅವನಿಗೇನು ಹೊಲ ಇಲ್ಲ, ಮತ್ತೊಂದೇನು ಆಸ್ತಿ ಇಲ್ಲ, ಏನೂ ಇಲ್ಲ. ಪಾಪ ಅವ ಏನು ಮಾಡ್ತಿದ್ದ? ನಿತ್ಯನೂ ಕೂಡ ತನ್ನ ಕಾಯಕ ಮಾಡೋದು. ಆ ಬಂದಿರ್ತಕ್ಕಂಥ ದುಡ್ಡಿನೊಳಗನೆ ನಿತ್ಯನೂ ಕೂಡ ಮನಿತನದೊಳಗಿಂದ ದಾಸೋಗ ಅಂತಕ್ಕಂಥ ಮಾಡ್ತಿದ್ದ ಏನ್ರಿ. ಆ ಊರೊಳಗಿನ ಒಂದು ಹಿರೇಮಠ, ಆ ಹಿರೇಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಅವ್ರದ್ದು ಏನ್ರಿ. ಯಾವಾಗಲೂ ಕೂಡ ಅಲ್ಲಿ ಊರು ಹೊರಗಿನ ಒಂದು ಲಿಂಗ ಇರ್ತಕ್ಕಂಥ ದೇವಸ್ಥಾನ ಹೆಂಗೆ ನಿಮ್ಮದು ಇವತ್ತು ನೋಡ್ರಿ. ಇದಕ್ಕೆ ಎಷ್ಟು ಅರ್ಥ ಅದ ತಗೊಂಡ ಕೇಳಿದ್ರೆ, ಇವತ್ತು ನಿಮ್ಮಲ್ಲಿ ರೆಬ್ಬಮ್ಮ ತಾಯಿ ದೇವಸ್ಥಾನ ಹೆಂಗೆ ಅದ ತಗೊಂಡು ಕೇಳಿದ್ರೆ ಬಹುಶಃ ನಿಮ್ಮ ಊರನ ಮಂದಿಗೆ ನಿಮ್ಗೆ ಗೊತ್ತಿಲ್ಲ. ಒಂದು ಮಾತು ಹೇಳ್ತಾರ ಏನ್ರಿ, ಗಂಗೆಯ ತಡಿ, ಲಿಂಗದ ಗುಡಿ ಏನ್ರಿ, ಆಲದ ಜಡಿ ಎತ್ತಿಕೊಂಡ ಏನ್ರಿ, ಇವು ಮೂರು ಎಲ್ಲಿ ಕೂಡಿರ್ತವಲ್ಲ ಅದು ಸಾಮಾನ್ಯವಾಗಿರ್ತಕ್ಕಂಥ ಸ್ಥಾನ ಅಲ್ಲ, ಅದು ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಹಾಕದತ್ತು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಯಾಕಂದ್ರೆ ಗಂಗೆಯ ತಡಿ ಎತ್ತಂದ್ರೆ ಮಗ್ಗಲಿ ಹಳ್ಳದ ಏನ್ರಿ, ನೀರು ಹರಿತಕ್ಕಂಥ ಹಳ್ಳದ. ಆಲದ ಜಡಿ ಎತ್ತಂದ್ರೆ ಸುತ್ತಮುತ್ತ ಗಿಡ ಗಂಪುಗಳದಾವೆ. ಒಂದು ಕಡೆಗೆ ಅಂದ್ರೆ ರೆಬ್ಬೆಮ್ಮ ತಾಯಿದಂದ ಲಿಂಗದ ಗುಡಿ ಅದೇ. ಇದು ಎಲ್ಲ ನೋಡಿದ್ರ ಇದು ನಿಮ್ಮ ನೋಡೋಕೆಂದ ಏನು ಅನ್ಸಂಗಿಲ್ಲ. ಆದ್ರೆ ಹೊರಗಿನಿಂದ ಬಂದು ನೋಡೋನಿಗೆ ಏನು ಅನಿಸ್ತದ, ಇದು ದೇವಸ್ಥಾನ ಸುಮ್ಮನೆ ಆಗಿರ್ತಕ್ಕಂಥದ್ದಲ್ಲ, ಇದು ಏನದ ತಗೊಂಡೆ ಕೇಳಿದ್ರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ರೆಬ್ಬಮ್ಮ ತಾಯಿ ಗುಡಿ ಅಂತ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಹಂಗಲ್ಲಿ ಉಮರಾಣಿ ಒಳಗೂ ಕೂಡ ಊರು ಹೊರಗಿಂದ ದೇವಸ್ಥಾನ. ನಿತ್ಯನೂ ಕೂಡ ಯಾವ ಅನಂತರಾಯ ಸಿರಸಮ್ಮರು ಹೆಂಗೆ ಜೀವನ ಹತ್ತುಕೊಂಡೆ ಕೇಳಿದ್ರೆ, ನಿತ್ಯನ ಬೆಳಗಿನ ಜಾವ ಸ್ನಾನ ಮಾಡಬೇಕು. ಒಂದು ಕಡೆಗೆ ಅಂದ್ರೆ ಈಕಿ ಯಾವ ಸಿರಸಮ್ಮ ನಿತ್ಯನ ನೋಡ್ರಿ, ತಾನು ಹುಟ್ಟಿರ್ತಕ್ಕಂಥ ಪಂಚಾಡ್ರ ಮನಿತನದೊಳಗಿದ್ರು ಗಂಡನ ಮೇಲೊಂದು ಅಪಾರವಾಗಿರ್ತಕ್ಕ ನಂಬಿಕೆ. ನಿತ್ಯನ ಕೂಡ ಗಂಡನ ಪಾದ ಪೂಜೆ ಮಾಡ್ಕೋತಿದ್ಲು ನೋಡ್ರಿ. ಪ್ರತಿನಿತ್ಯನ ಕೂಡ ತಾವು ಏನೋ ಲಿಂಗ ಪೂಜೆ ಮಾಡ್ಕೋತಾರಲ್ಲ, ಬಸವಣ್ಣನವರ ವಚನಕ್ಕೆ ಬಸವಣ್ಣನ ತತ್ವಕ್ಕೆ ಮಾರು ಹೋಗಿ ತಾವು ಜನಿವಾರ ಹಾಕಬೇಕಾಗಿತ್ತು. ಅನಂತರಾಯ ಕಲ್ಪನೆ ಇರಲಿ ನಿಮ್ಗೆ, ಅವರು ಜನಿವಾರ ಹಾಕಬೇಕು. ಯಾಕೆ ಪಂಚಾಡ್ರು ಹೊತ್ತುಕೊಂಡ್ರ ಬಡಗೇರ ಮನಿತನದೊಳಗೆ ಇರ್ತಕ್ಕಂಥವ್ರು ಹೊತ್ತಂದಾಗ ಅವರು ನಿಜವಾಗ್ಲೂ ಕೂಡ ಜನಿವಾರ ಹಾಕಬೇಕಾಗಿತ್ತು. ಆದ್ರೆ ಅವತ್ತು 12ನೇ ಶತಮಾನದು ಆಗಲಿಂದ ಬಸವಣ್ಣನವರ ಪ್ರಭಾವ ಎಲ್ಲ ಕಡೆ ಕೂಡ ಬೆಳಗ್ಗೆ ಬಿಟ್ಟಿತ್ತು ಏನ್ರಿ. ನಾಡಿನ ಮೂಲೆಗಳಿಂದ ಎಲ್ಲ ಕಡೆ ಕೂಡ ಶರಣರು ಕಲ್ಯಾಣಕ್ಕೆ ಬರ್ತಿದ್ರು. ಅವತ್ತಿನ ದಿನಮಾನದೊಳಗೆ ಲಿಂಗ ಅಂದ್ರೆ ಏನು ಏನ್ರಿ, ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಅಷ್ಟಾಭರಣಗಳಂದ್ರೆ ಏನು, ಷಡಸ್ಥಲಗಳಂದ್ರೆ ಏನು, ಪಂಚಾಚಾರಗಳಂದ್ರೆ ಏನು ಅನ್ನೋದನ್ನು ಅವತ್ತಿನ ದಿನಮಾನದೊಳಗೆ ಕಲ್ಯಾಣದಿಂದ ನಾಡಿನ ಮೂಲೆಗಳು ಎಲ್ಲ ಕಡೆ ಕೂಡ ಸಾರಿ ಬಿಟ್ಟಿತ್ತು. ಆ ಬಸವಣ್ಣನವರ ಪ್ರಭಾವಕ್ಕಾಗಿ ಯಾವ ಅನಂತರಾಯ ಮತ್ತು ಸಿರಸಮ್ಮರು ಜನಿವಾರ ಹಾಕ್ಲಾರ್ದೇನೆ ಕೊರಳಾಗಿಂದ ಲಿಂಗ ಧರಿಸ್ಕೊಂಡ್ರು ಏನ್ರಿ. ಜನಿವಾರ ತೆಗೆದು ಲಿಂಗವನ್ನು ಧರಿಸ್ಕೊಂಡ್ರವರು. ಯಾಕ? ಲಿಂಗದೊಳಗಿಂದ ಅಷ್ಟು ತಾಕತ್ತಿದೆ, ಲಿಂಗದೊಳಗಿಂದ ಶಕ್ತಿ ಇದೆ ಏನ್ರಿ. ಲಿಂಗ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಲಿಂಗ ಇದು ಏನು ಒತ್ತಿಕೊಂಡದೆ ಕೇಳಿದ್ರೆ ಪರಮಾತ್ಮನ ಸ್ವರೂಪ ಐತ್ರಿ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳ್ತಾರಲ್ಲ, ದೇವರನ್ನ ನೀವು ಯಾರೇ ನೋಡಿರೇನ್ರಿ? ದೇವರನ್ನು ಯಾರು ನೋಡಿರಿ? ಪರಮಾತ್ಮನ ಎಲ್ಲಾರು ನೋಡಿರೇನ್ರಿ? ನೋಡಿಲ್ಲ ಅಲ್ಲ. ನೀವು ನೋಡಿದ ಪರಮಾತ್ಮ ಬೇರೆ, ಕ್ಯಾಲೆಂಡರ್ದನ ಪರಮಾತ್ಮ. ನೀವುಗಳೆಲ್ಲ ನೋಡಿದ್ದು ಕ್ಯಾಲೆಂಡರ್ದನ ಪರಮಾತ್ಮ. ಆದರೆ ಬಸವಣ್ಣವರು ಅದು ಕ್ಯಾಲೆಂಡರ್ದನ ಪರಮಾತ್ಮನ ನೋಡಲಿಲ್ಲ.
ಅವಾಗೆಲ್ಲ ಕ್ಯಾಲೆಂಡರ್ ಏನು ಇದ್ದಿದ್ದಿಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗೆ ಬಸವಣ್ಣ ದೇವರನ್ನು ನೋಡ್ರಿ, ಪರಮಾತ್ಮನ ನೋಡ್ಯಾನ. ಅವನು ನಿಜವಾಗಿರ್ತಕ್ಕಂಥ ದೃಷ್ಟಿ ಎಂಥವಿರ್ಬೇಕತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣವರು ಪರಮಾತ್ಮ ಹೆಂಗದನತ್ತ ಅನ್ನೋದು ನೋಡಿದ್ರು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಆತ. ನೋಡಿ ಪರಮಾತ್ಮ ಹೆಂಗದನ್ರಿ. ನಾವು ನೀವು ತಿಳ್ಕೊಂಡಂಗಿಲ್ಲ ಪರಮಾತ್ಮ. ನಾವೇನು ತಿಳ್ಕೊಂಡಿವಿ, ಪರಮಾತ್ಮದ ಜಟ ಕಟ್ಟ್ಯಾನ ಏನ್ರಿ, ಹುಲಿ ಚರ್ಮ ಸುತ್ಯಾನ, ಕೊಳ್ಳಾಗ ಹಾವು ಹಾಕೊಂಡಾನ, ನಾವೇನು ತಿಳ್ಕೊತೀವಲ್ಲ, ಈ ಪರಮಾತ್ಮನೇ ಬೇರೆ. ಆದ ನಿಜವಾಗಿರ್ತಕ್ಕಂಥ ಪರಮಾತ್ಮ ಏನ್ರಿ, ಅಂತ ಪರಮಾತ್ಮನನ್ನೇ ಯಾರು ಅಕ್ಕ ಮಹಾದೇವಿ ಪ್ರೀತಿ ಮಾಡಲು. ನಾವೆಲ್ಲ ಇಂಥವ್ರನ್ನಿಂದ ಪ್ರೀತಿ ಮಾಡಿದ್ರ ಅಕ್ಕ ಮಹಾದೇವಿ ಯಾರನ್ನ ಪ್ರೀತಿ ಮಾಡ್ತಾಳ? ಗೆಳತಿಯರೆಲ್ಲ ಕೇಳ್ತಾರೆ, ನೀನು ಮದುವೆ ಮಾಡ್ಕೋಬೇಕಾದ್ರೆ ನಿನ್ನ ಗಂಡ ಹೆಂಗಿರ್ಬೇಕು ನೋಡ್ರಿ. ಅಕ್ಕ ಮಹಾದೇವಿಗೆ ಅಂತ ಕೇಳ್ತಾರೆ, ನೀನು ಮದುವೆ ಮಾಡ್ಕೋಬೇಕಾದ್ರ ಅವರೆಲ್ಲ ಹೇಳ್ತಿದ್ರು, ನನ್ನ ಗಂಡ ಇಟ್ಟು ಹೈಟ್ ಇರಬೇಕು. ಅವಾಗ ನೌಕರಿ ಇದ್ದಿಲ್ಲ, ಏನಿದ್ದಿಲ್ಲಲ್ರಿ, 12ನೇ ಶತಮಾನದಾಗ ಎಲ್ಲಿದ್ದು ನೌಕರಿ. ನನ್ನ ಗಂಡ ಅಂದ್ರೆ ಇಟ್ಟು ಶ್ರೀಮಂತ ಆಗಿರ್ಬೇಕು, ನನ್ನ ಗಂಡ ಇಟ್ಟು ಹೈಟ್ ಆಗಿರ್ಬೇಕು, ಇಟ್ಟು ಚಂದ ಇರಬೇಕು, ನೋಡಕ್ಕೆ ಅಂದ್ರೆ ಹಿಂಗಿರ್ಬೇಕು, ಹಂಗಿರ್ಬೇಕು ಅಂತ್ಕೊಂಡು ಒಬ್ರಿಗೊಬ್ರು ಹೇಳ್ಕೊತಿದ್ರು. ಕೊನೆಯದಾಗಿ ಅಂದ್ರೆ ಅಕ್ಕ ಮಹಾದೇವಿಗೆ ಅಂತ ಕೇಳಿದ್ರು, ನೀನು ಮದುವೆ ಮಾಡ್ಕೊಳ್ತಕ್ಕಂಥ ಗಂಡ ಹೆಂಗಿರ್ಬೇಕು, ನೀನು ಮದುವೆ ಮಾಡ್ಕೊಳ್ತಕ್ಕಂಥ ಗಂಡ ಎಂಥವ್ ಇರಬೇಕು ಅಂತಕೊಂಡು ಕೇಳಿದಾಗ, ನಾ ಆಗಲೇ ಒಬ್ಬನಂದ ಇಷ್ಟಪಟ್ಟು ಬಿಟ್ಟಿನಿ ಅಂತ ಹೇಳಲು. ನೋಡ್ರಿ, ಅಕ್ಕ ಮಹಾದೇವಿ ಹೇಳ್ತಾಳ, ನಾ ಆಗಲೇ ಒಬ್ಬನ ಪ್ರೀತಿ ಮಾಡಕತ್ತೀನಿ, ಆಗಲೇ ನಾ ಒಬ್ಬನ ಇಷ್ಟಪಟ್ಟು ಬಿಟ್ಟಿನಿ. ಯಾರನ್ನ? ಅವಾಗೆಂದ ಹೇಳ್ತಾಳೆ, ರೂಹಿಲ್ಲದ ಕೇಡಿಲ್ಲದ ಏನ್ರಿ ಸಾವಿಲ್ಲದ ಚಲುವಂಗ ಅನ್ನೋಲಿದನವ್ವ. ನೋಡಿ ಅಕ್ಕ ಮಹಾದೇವಿ ಅಂತಾಳ, ನಾ ಎಂಥ ಗಂಡಗೆಂದ ಎಂಥ ಗಂಡಿನನ್ನ ಒಲ್ದಿನ ಎತ್ತಿಕೊಂಡು ಕೇಳಿದ್ರ ರೂಪಿಲ್ಲದ. ನೋಡ್ರಿ ಕೇಳ್ತಾಳ, ರೂಪಿರದೇ ಇರ್ತಕ್ಕಂಥ, ಕೆಡದೇ ಇರ್ತಕ್ಕಂಥ, ಸಾವೇ ಬರದೇ ಇರ್ತಕ್ಕಂಥ ಚೆಲುವನಿಗೆಂದು ನಾನು ಪ್ರೀತಿ ಮಾಡಿ ನೆತ್ತಿಕೊಂಡಂದ್ರ ರೂಪ ಆಕಾರ ಗಂಧ ಕಣ್ಣಿಗೆ ಕಾಣತಕ್ಕಂಥವಲ್ಲ ಏನ್ರಿ, ಯಾವ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಪ್ರೀತಿ ಮಾಡಿ ನೆತ್ತಿಕೊಂಡು ಹೆಂಗೆ ಹೇಳ್ತಾಳಲ್ಲ, ನಿಜವಾಗಿರ್ತಕ್ಕಂಥ ಪರಮಾತ್ಮ ಹೆಂಗದ ನೆತ್ತಿಕೊಂಡು ಕೇಳಿದ್ರ ನಿರಾಕಾರನಾಗಿರ್ತಕ್ಕಂಥವ, ನಿರ್ಗುಣನಾಗಿರ್ತಕ್ಕಂಥವ, ಅವನಿಗೆ ಆಕಾರ ಇಲ್ಲ. ಯಾವ ಆಕಾರ ತಗೊಂಡು ಹೇಳ್ತೀರಿ? ಪರಮಾತ್ಮ ಇಲ್ಲೇ ಅದನ್ನ ತಗೊಂಡದಲ್ಲ. ಹೇಳ್ತಾರೆ ಬಸವಣ್ಣವರು, ಜಗದಗಲ, ಈ ಜಗತ್ತೆಟ್ಟು ದೊಡ್ಡದಲ್ಲ ಆಟ ದೊಡ್ಡವ ಪರಮಾತ್ಮ ಅದಾನ. ಅವನ ಪೂಜೆಯಲ್ಲಿ ಮಾಡವ್ರಿ. ಇಡೀ ಜಗತ್ತು ಎಷ್ಟು ಅಗಲ ಐತಲ್ಲ ಅಷ್ಟು ದೊಡ್ಡವ ಪರಮಾತ್ಮ ಅದಾನ. ಮುಗಿಲಗಲ, ಇದೇನು ಮುಗಿಲತ್ತುಕೊಂಡು ಅಂತೀವಲ್ಲ ನಾವು, ಏನ್ರಿ ಇದಕ್ಕಿಂತಲೂ ಕೂಡ ಅಗಲವಾಗಿರ್ತಕ್ಕಂಥ ಪರಮಾತ್ಮ ಅದಾನ. ಅವನನ್ನು ಎಲ್ಲಿ ಪೂಜೆ ಮಾಡ್ತೀರಿ? ಬೇಡ, ನೀವು ಆ ಪರಮಾತ್ಮನ ಪಾದನೆ ಮುಟ್ಟಿ ಪೂಜೆ ಮಾಡ್ಬೇಕಂತಕೊಂಡಂದ್ರ ಆ ಪರಮಾತ್ಮನ ಪಾದ ಎಲ್ಲಿ ಅವ ತಗೊಂಡು ಕೇಳಿದ್ರ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಇದೇನು ಭೂಮಿ ಐತಲ್ಲ, ಇದ್ರ ಕೆಳಗೊಂದು ಲೋಕದ, ಅಲ್ಲಿನೂ ಜೀವಿಗಳದವ ಏನ್ರಿ. ನಮ್ಮ ಹೆಂಗೆ ಭೂಲೋಕ ಅಂತಕ್ಕಂಥ ಐತಲ್ಲ, ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಹೆಂಗೆ ಅದಿವಲ್ಲ, ಹಾಗೆ ಕೆಳಗೊಂದು ಲೋಕ ಅದತ್ತೆ, ಅದಕ್ಕಿಂತ ಪಾತಾಳ ಲೋಕ ತಗೊಂಡು ಕರೀತಾರ. ಆ ಪರಮಾತ್ಮನ ಪಾದ ಎಲ್ಲವ? ಪಾತಾಳಕ್ಕಿಂತಲೂ ಕೂಡ ಅತತ್ವವಾಗಿ ಅಂದ ಪರಮಾತ್ಮನ ಪಾದವ. ಮತ್ತೆ ಎಲ್ಲಿ ಪಾದ ಪೂಜೆ ಮಾಡೋರು ನೀವು? ಬೇಡ, ತಲೆ ಮುಟ್ಟರೆ ಪೂಜೆ ಮಾಡ್ಬೇಕಂತೀರೇನು? ಪರಮಾತ್ಮನ ತಲೆ ಎಲ್ಲಿ ಅದ ತಗೊಂಡು ಕೇಳಿದ್ರ ಬ್ರಹ್ಮಾಂಡಕ್ಕಿಂತ ಅತತ್ವವಾಗಿ ಅಂದ ಪರಮಾತ್ಮನ ತಲೆ ಅದ, ಎಲ್ಲಿ ಪೂಜೆ ಮಾಡೋರು? ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡೋಕ್ಕಾಗಂಗಿಲ್ಲ, ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳ್ತಾರೆ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಯ್ಯ ಅಂತ. ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನ ಯಾರ ಕೈಯಾಗ ಸಣ್ಣವಾಗಿ ಬಿಡ್ತಾನಂತಂದ್ರ ಒಬ್ಬ ಸದ್ಗುರುನಾಥನ ಕೈಯೊಳಗ ಆ ಪರಮಾತ್ಮ ಸಣ್ಣವಾಗಿ ಬಂದು ನಮ್ಮ ಅಂಗೈ ಒಳಗಿಂದ ಕುಂದಿರ್ತಾನಂತ. ನೋಡ್ರಿ, ಅಷ್ಟು ದೊಡ್ಡ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗೆ ತಂದು ಕುಂದಿರ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೈತೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಇಲ್ಲ. ಹೇಳ್ತ್ರಿ ಅಂತ ಪರಮಾತ್ಮ ಅವ್ರು ಹೇಳ್ತಾನೆ ಬಸವಣ್ಣ, ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಅವ ಬಂದು ನಮ್ಮ ಅಂಗೈ ಒಳಗ ಸಣ್ಣವಾಗಿ ಅಂತ ಬಂದು ಕುಂದಿರ್ತಾನೆ. ಅದಕ್ಕಾಗಿನೇ ನಾವು ಲಿಂಗವನ್ನು ಧರಿಸ್ಬೇಕು. ನಾವು ಸುಂಬರೇ ನೀವು ಯಾರು ಅಂದ್ಕೊಂಡು ಲಿಂಗ ಆಯ್ತೀರಿ ಅಂದ್ಕೊಂಡು ಲಿಂಗ ಎಲ್ಲಿ ಅದ್ರಿ? ಎಲ್ಲಿ ಊಟಕ್ಕೆ ಸಿಗಿಸಿರ್ತೀರಿ? ಹಾಂ, ಬೇಡ, ಅಡಕಲ್ ಗಡಿಗೆಯಾಗಿ ಇಟ್ಟಿರ್ತೀರಿ. ಅವಕ್ಕೆ ಶಿವರಾತ್ರಿಗೆ ಒಮ್ಮೆ ಹುಡುಕ್ಯಾಡೋದು ಅಕ್ಕಿಯಾಗ ಜೋಳಾಗ ಇಟ್ಟಿರ್ತೀರಿ. ಹುಡುಕ್ಯಾಡಂದು ಅವಾಗೆ ತೆಗಿಯೋದು ಏನ್ರಿ? ಅದು ಅಲ್ಲದು. ನೋಡ್ರಿ, ಎಲ್ಲಿ ಕಲ್ಯಾಣ ಏನ್ರಿ? ಅವತ್ತಿನ ದಿನಮಾನದೊಳಗೆ ಈಗರ ಇನ್ನ ಮೊಬೈಲ್ ಅವ ಏನ್ರಿ, ಈಗೆಲ್ಲ ಟಿ ವಿ ಅವ. ಈಗ ಅಲ್ಲಿ ಕಲ್ಯಾಣದೊಳಗೆ ಏನು ನಡೆದಿದ್ದನ್ನ ಇಡೀ ಜಗತ್ತು ನೋಡ್ಬೋದು ಏನ್ರಿ. ನಿಮ್ಮ ಊರಾಗ ನಡೆದಿದ್ದನ್ನ ಅಲ್ಲಿ ಕಲ್ಯಾಣದಾಗ ನೋಡ್ಬೋದು. ಆದ್ರೆ ಅವತ್ತೇನಿತ್ರಿ?
ಬಸವಣ್ಣನವರು ಕಲ್ಯಾಣದೊಳಗಿನ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ವಚನ ಸಾಹಿತ್ಯಗಳನ್ನು ಬರಲಿಕ್ಕತ್ತಿದ್ರು. ಪ್ರತಿಯೊಬ್ಬರಿಗೂ ಕೂಡ ಲಿಂಗ ದೀಕ್ಷೆಯನ್ನು ತೆಗೆದು ಮಾಡಿ ಅಲ್ಲಿ ಎಲ್ಲರೂ ಕೂಡ ಲಿಂಗ ಕಟ್ಕೊಳಕತ್ತಾರೆ. ಲಿಂಗದೊಳಗಿನ ಅಪಾರವಾಗಿರೋ ಶಕ್ತಿ ಅದತ್ತ ಅನ್ನೋದನ್ನ ಎಲ್ಲಿ ಗೊತ್ತಾಗದ, ಎಲ್ಲಿ ಉಮರಾಣಿ, ಎಲ್ಲಿ ಬಸವ ಕಲ್ಯಾಣ, ಅಲ್ಲಿ ದಿನದಿಂದ ಇಲ್ಲಿ ಯಾವ ಅನಂತರ ಮತ್ತು ಶಿರಸಂಬರಿಗೆ ಅಂತ ಗೊತ್ತಾಗ್ಯದ. ಜಗದಗಲ ಮುಗಿಲಗಲ ನೀನೆ ಭಾವಲಿಂಗಯ್ಯ.